ವೆಲ್ಕಮ್ ಟು SGB ಗೌಡಾಸ್ ರೆಸಿಪೀಸ್ ಚಾನಲ್. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಸಾಂಬಾರ್ ಪೌಡ್ರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾವಿಲ್ಲಿ 3 kg ಧನಿಯಾ ಬೀಜ, 2 kg ಖಾರದ ಮೆಣಸಿನ್ಕಾಯಿ, 1 kg ಬ್ಯಾಡಗೆ ಮೆಣಸಿನ್ಕಾಯಿ, ಅರ್ಧ kg ಗುಂಟೂರು ಮೆಣಸಿನ್ಕಾಯಿ, ತುಗರಿಬೇಳೆ 3/4 kg, ಹೆಸರು ಕಾಳು 3/4 kg, ಕಡಲೆಕಾಳು 3/4 kg, ಅಕ್ಕಿ 3/4 kg, ಜೀರಿಗೆ ಅರ್ಧ kg, ಕಡಲೆ 1/4 kg, ಚಕ್ಕೆ ಲವಂಗ 50 ಗ್ರಾಮು, ಮೆಣಸು 50 ಗ್ರಾಮು, ಮೆಂತ್ಯ 50 ಗ್ರಾಮು, ಗಸಗಸೆ 200 ಗ್ರಾಮು, ಸಾಸಿವೆ 50 ಗ್ರಾಮು, ಅರಿಶಿನ ಬೋಟು 100 ಗ್ರಾಮು, ಒಂದಿಡಿ ಕರಿಬೇವು ಸೊಪ್ಪನ್ನು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀವಿ. ಈಗ ನಾವು ಸೌದೆ ಒಲೆ ಹಚ್ಕೊಂಡು ನಾವು ತಗೊಂಡಿರೋ ಐಟಮ್ಗಳನ್ನ ಒಂದೊಂದಾಗಿ ಹುರ್ಕೊತಾ ಇದ್ದೀವಿ. ನಾವು ತಗೊಂಡಿರೋ ಅರ್ಧ kg ಜೀರಿಗೆನಲ್ಲಿ 1/4 kg ಜೀರಿಗೆ ಹುರಿದು ಹಾಕ್ಕೊಬೇಕು, 1/4 kg ಜೀರಿಗೆ ಹಸಿದು ಹಾಕ್ಕೊಬೇಕು. ಕಡಲೆನ ಹುರಿಯೋ ಹಾಗಿಲ್ಲ, ಹಾಗೆ ಹಾಕ್ಕೊಬೇಕು. ಈಗ ಹುರಿದಿರೋ ಐಟಮ್ಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಅರಿಶಿಣ ಬೋಟು, ಚಕ್ಕೆ ಲವಂಗನ ಹುರಿಯೋ ಹಾಗಿಲ್ಲ, ಹಾಗೆ ಚೆಚ್ಚಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಹುರಿದಿರೋ ಎಲ್ಲ ಐಟಮ್ಗಳನ್ನು ಬಿಸಿಲಲ್ಲಿ ಹಾಕಿ ಒಣಗಿಸ್ಕೊಂಡಿದ್ದೀವಿ. ನಾವು ಮೊದಲೇ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿರೋ ಮೆಣಸಿನ್ಕಾಯಿಗಳನ್ನು ಘಾಟ ಆಗಬಾರ್ದು ಅಂತ ಸ್ವಲ್ಪನೇ ಅಡುಗೆ ಎಣ್ಣೆ ಸೇರಿಸಿ ಫ್ರೈ ಮಾಡಿ ಮಿಕ್ಸಿ ಜಾರಿನಲ್ಲಿ ಈ ರೀತಿ ಪೌಡರ್ ಮಾಡಿ ಹುರಿದಿಟ್ಕೊಂಡಿರೋ ಐಟಮ್ಗಳ ಜೊತೆ ಮೆಣಸಿನಕಾಯಿ ಪೌಡರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನಂತರ ಇದನ್ನು ಮಿಲ್ ಮಾಡಿಸ್ಕೊಂಡ್ರೆ ಸಾಂಬಾರ್ ಪೌಡರ್ ರೆಡಿಯಾಗಿದೆ. ನಾವು ಮಾಡಿರೋ ಸಾಂಬಾರ್ ಪೌಡರ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.